ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರಿ ಮಹಿಳೆಯರ ಕಾಲೇಜಿನಲ್ಲಿ ಈಗಾಗಲೇ ನಾವು ಊಟ ಕೊಡೋ ವ್ಯವಸ್ಥೆಯನ್ನ ಮಧ್ಯಾಹ್ನದ ಹೊತ್ತು ಮಾಡಿದ್ವಿ. ಸುಮಾರು 3-4 ತಿಂಗಳುಗಳಿಂದ ಈ ವ್ಯವಸ್ಥೆ ಮಾಡಿದೀವಿ. ಅದರಂತೆ ಮಕ್ಕಳು ಸಹ ಮಧ್ಯಾಹ್ನದ ಹೊತ್ತು ಹೆಣ್ಮಕ್ಳು ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ. ಸುಮಾರು 600 ಜನ ಹೆಣ್ಣು ಮಕ್ಕಳು ಊಟ ಮಾಡುವಂತ ವ್ಯವಸ್ಥೆ ಆಗಿದೆ. ಈಗ ಮೊನ್ನೆ ಒಂದು 15 ದಿವಸ 1 ತಿಂಗಳ ಕಾಲ ಎಕ್ಸಾಮ್ ನಡೀತಾ ಇದೀವಿ. ಸಿಬ್ಬಂದಿ ವರ್ಗದವರು ಮತ್ತು ಮಕ್ಕಳು ಸಹ ಈ ಸಮಯದಲ್ಲಿ ಏನು ಊಟ ಬೇಕಾಗಲ್ಲ ಅಂತ ಹೇಳಿದ್ರು. ಯಾಕಂತಂದ್ರೆ ಮಧ್ಯಾಹ್ನದ ಹೊತ್ತಿಗೆಲ್ಲ ಎಕ್ಸಾಮ್ ಹೋಗಿ ಅವ್ರು ಹೋಗ್ತಾ ಇದ್ರು, ಈಗ ಮನೆಗೆ ತಲುಪ್ತಾ ಇದ್ರು. ಅದಕ್ಕೋಸ್ಕರ ಊಟ ಕೊಡುವಂತ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ವಿ. ಮತ್ತೆ ನಿನ್ನೆಯಿಂದ ಮತ್ತೆ ಊಟ ಕೊಡೋ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದೀವಿ. ಈಗಾಗಲೇ ಮಕ್ಕಳು ಊಟ ಮಾಡ್ತಿದ್ದಾರೆ, ಸಂತೋಷದ ವಿಷಯ. ಒಂದು ಸಿಬ್ಬಂದಿ ವರ್ಗ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದ. ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇರೋದು ಒಂದೇ, ನನ್ನ ಹಿರಿಯರು ನಾಯಕರು ಆದಂತಹ ಏನು ನಮ್ಮ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣವರೇ, ನನ್ನ ಸ್ನೇಹಿತರು, ನನ್ನ ಸಹೋದರ ಸಮಾನರು ಆದಂತಹ ನನ್ನ ಕ್ಷೇತ್ರದ ಶಾಸಕರು ಆದಂತಹ ಪ್ರದೀಪ್ ಈಶ್ವರ್ ಅವರೇ, ಈಗಾಗಲೇ ಇಷ್ಟು ದಿವಸದಿಂದ ಮಕ್ಕಳು ಏನು ಊಟ ಮಾಡ್ತಿದ್ದಾರೆ ಅದಕ್ಕೆ ತಮ್ಮದು ಸಹಕಾರ ಸಹ ಅದಾದ್ಮೇಲೆ ಏನೇ ಆಗಿರ್ಬೋದು, ಮೊದಲಲ್ಲಿ ಒಂದು ಗಲಿಬಿಲಿ ಆಗಿರ್ಬೋದು ಅಥವಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ವಾಟ್ ಎವರ್ ಏನಾಯ್ತು ಅದೆಲ್ಲ ಆಗಿದ್ದಾದ್ಮೇಲೆ ಮಕ್ಕಳು ಊಟ ಮಾಡೋದಕ್ಕೆ ತಾವು ಸಹ ಎಲ್ಲರೂ ಸಹ ಇದನ್ನ ನಿಜಕ್ಕೂ ಖುಷಿಯಿಂದ ಸ್ವಾಗತಿಸಿದಿರ. ನಂಗೂ ಪರ್ಸನಲ್ ಆಗಿ ಸಿಕ್ಕಿದಾಗ ತಾವು ಇದನ್ನ ಅಭಿನಂದಿಸಿದಿರ. ಏನಾಯ್ತು ಏನಿಲ್ಲ ಅನ್ನೋದಕ್ಕಿಂತ ಈಗ ನಾನು ನಿಮ್ಮನ್ನ ಕೇಳ್ಕೊಂತಾ ಇರೋದು, ಸರ್ಕಾರ ತಾವು ನೋಡಿ, ಈಗ ಆಲ್ರೆಡಿ ನಾವು ಈಗ ಪರ್ಮಿಷನ್ಗೋಸ್ಕರ ಒಂದು ಅಪ್ಲಿಕೇಶನ್ ಅಂತ ಕೊಟ್ಟಿದ್ವಿ. ಅದ್ರ ಪ್ರೋಸೆಸ್ ಏನೇನಾಗಿದೆ ಇನ್ನೊಂದು ಅಂತ ನಮ್ಗೇನು ಅಪ್ಡೇಟ್ಸ್ ಇಲ್ಲ. ದಯವಿಟ್ಟು ಮಕ್ಕಳು ನೋಡಿ, ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಸುಡು ಬಿಸಿಲು, ಇಷ್ಟು ದಿವಸ ಏನೋ ಚಳಿಗಾಲ ಇತ್ತು ಮುಗಿದೋಯ್ತು, ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಂಗೆ 1 ವಾರದಿಂದ ಬಿಸಿಲಿನ ತಾಪ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಸೇರಿ ಇದಕ್ಕೊಂದು ಪರ್ಮಿಷನ್ ಕೊಡುವಂತಹ ವ್ಯವಸ್ಥೆಯನ್ನ ನನ್ನ ಉಸ್ತುವಾರಿ ಸಚಿವರು ಮತ್ತು ನನ್ನ ಶಾಸಕರು ಮಾಡ್ಕೊಳ್ಬೇಕು ಅಂತ ನಿಮ್ಮ ಮುಖಾಂತರ ಇವತ್ತು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ನಾವೆಲ್ಲರೂ ಸೇರಿ ಒಂದು ಉತ್ತಮವಾದಂತಹ ಒಂದು ವಾತಾವರಣ ಊಟ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಒಂದು ಆರೋಗ್ಯಯುತವಾದಂತಹ ಒಂದು ಊಟವನ್ನು ಕೊಡುವಂತ ವ್ಯವಸ್ಥೆ. ನೀವು ದಯವಿಟ್ಟು ಪರ್ಮಿಷನ್ ಕೊಡಿ, ಒಳಗಡೆ ಊಟ ಕೊಡೋದಕ್ಕೆ, ಒಳಗಡೆ ಊಟ ರೆಡಿ ಮಾಡೋದಕ್ಕೆಲ್ಲ ಜಾಗ ಎಲ್ಲ ಇದೆ. ಅದಕ್ಕೆ ಏನೇನ್ ಬೇಕು ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ವಿ. ದಯವಿಟ್ಟು ಒಳಗಡೆ ಊಟ ಕೊಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನಾನು ವಿನಯಪೂರ್ವಕವಾಗಿ ತಮ್ಮನ್ನ ಕೇಳ್ಬೋದು. ಏನಾದ್ರು ಕೇಳಿದ್ದೀರಾ ಸರ್? ಇಲ್ಲ, ಈಗಾಗಲೇ ನಾವು ಅದನ್ನ ಏನ್ ಮಾಡ್ಬೇಕು, ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೆಂಗಳೂರಲ್ಲಿ ನಮಗೆ ಅಪ್ಲಿಕೇಶನ್ ಕೊಡೋದಕ್ಕೆ ಹೇಳಿದ್ರು. ಅದು ಕೊಟ್ಟು ಆಯ್ತು, ಅದು ಪ್ರೋಸೆಸ್ ಸಹ ಆಗಿದೆ ಅಂತ ಕೇಳ್ಕೊಂಡ್ವಿ. ಬಟ್ ಅದು ಎಲ್ಲಿ ಬಂದಿರುತ್ತೆ, ನಮ್ಮ ಕಡೆಯಿಂದ ಇನ್ಫ್ಲೂಯೆನ್ಸಸ್ ಮಾಡ್ತಾರೆ. ನಾನು ಹೇಳಿದ್ರೆ ಅದನ್ನ ನಡ್ಕೊಂಡಿದ್ದೀನಿ, ನಮ್ಗೇನು ಅಪ್ಡೇಟ್ಸ್ ಇಲ್ಲ. ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಇದು ತುಂಬಾ ಎಸೆನ್ಷಿಯಲ್, ತುಂಬಾ ಬೇಕಾಗಿರುವಂತ ಕೆಲಸ. ಎಲ್ಲದನ್ನು ಬದಿಗೊಟ್ಟು ಮಕ್ಕಳು ಒಳಗಡೆ ನೆಮ್ಮದಿಯಾಗಿ ಊಟ ಮಾಡುವಂತಹ ವ್ಯವಸ್ಥೆಯನ್ನ ನಮ್ಮ ಸರ್ಕಾರದ ನಾಯಕರು ಏನಿದ್ದಾರೆ, ಜನಪ್ರತಿನಿಧಿಗಳು ಮಾಡ್ಕೊಡ್ಬೇಕು, ಮಾನವೀಯತೆ ಮೆರಿಬೇಕು ಅಂತ ಹೇಳ್ಬಿಟ್ಟು ಮುಖಾಂತರ ಕೇಳ್ತೀವಿ. ಮುಂದಿನ ಬರುವಂತ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೆ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಿ ಚುನಾವಣೆಯ ಒಂದು ಗೆಲುವಿನ ತಂತ್ರಗಳನ್ನ ರೂಪಿಸಬೇಕು ಸರ್? ಈಗಾಗಲೇ ನಾವು ಬೇರು ಮಟ್ಟದಲ್ಲಿ ಕೆಲಸ ಮಾಡುವಂತ ವಿವಿಧ ರೂಪುರೇಷೆಗಳನ್ನ ನಾವು ಮಾಡ್ಕೊಂಡಿದ್ವಿ. ನನ್ನ ಏನು ಕಮಿಟಿ ಇದೆ, ಬಿಜೆಪಿ ಕಮಿಟಿ, ಇಡೀ ಜಿಲ್ಲೆಯಲ್ಲಿ ಆಕ್ಟಿವ್ ಇದೆ. ಸುಮಾರು 90% ಅಷ್ಟು ಪದಾಧಿಕಾರಿಗಳು ಈಗಾಗಲೇ ನೇಮಕ ಬಂದಿದ್ದಾರೆ. ಅದಷ್ಟು ಸಣ್ಣ ಬದಲಾವಣೆಗಳಾಗ್ಬೋದು ಅಂದ್ರೆ ನಿತ್ಯದ ಉಳಿದ ಎಲ್ಲ ಪದಾಧಿಕಾರಿಗಳು ಹಾಗೆ ಮುಂದುವರಿಯುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಮತ್ತೆ ಯಾರು ಪದಾಧಿಕಾರಿಗಳು ಇಲ್ದಿರೋವರಿಗೆ ನನ್ನ ಬಿಜೆಪಿ ಪಕ್ಷ ಕೇಂದ್ರ ಬೇಸ್ಡ್ ಪಾರ್ಟಿ, ಪ್ರತಿಯೊಬ್ರು ಸಹ ಯಾವುದೇ ಪದವಿ ಇಲ್ದಿರೋ ಹೋಗ್ಲಿ ಕೆಲಸ ಮಾಡುವಂತಹ ಮನಸ್ಥೈರ್ಯ, ಮನಸ್ಥಿತಿ ಇರುವಂತದ್ದು. ನಾವು ಈಗಾಗಲೇ ಪ್ರತಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಏನೇನ್ ಬೇಕು ರೂಪುರೇಷೆಗಳನ್ನೆಲ್ಲ ಮಾಡ್ಕೊಂತ ಇದೀವಿ. ಅದಂತೆ ಕೆಲಸ ಮಾಡ್ತೀವಿ. ZP ಮತ್ತು TPS ಮಾತ್ರ ಅಲ್ಲ, ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಬಿಜೆಪಿ ಮುಂದೆ ಇರೋದು. ವಿಶ್ವನಾಥಪುರ ಮೊಮ್ಮಗ ಸಂದೀಪ್ ರೆಡ್ಡಿ ಅವರು 2 ವಾರದಲ್ಲಿ ನೂತನ ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗ್ತಾರೆ, ಮತ್ತೆ ನಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೋತಿದ್ದಾರೆ ಅಂತ ನಿನ್ನೆ ಗಂಭೀರ ಆರೋಪ ಮಾಡಿದ್ರು ಸರ್ ಇದರಲ್ಲಿ ಪ್ರೆಸ್ ಮೀಟ್ ಅಲ್ಲಿ. ಪಾಪ ನಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಬಗ್ಗೆ ನನಗೆ ನಿಜಕ್ಕೂ ಸಿಂಪತಿ ಇದೆ. ಯಾಕಂತಂದ್ರೆ ಅವರು ನಮ್ಮ ಪಕ್ಷದವರು ಅಲ್ಲ. ನಾನು ಆಮೇಲೆ ವಿಚಾರ ಮಾಡಿದೆ ಯಾರು ಏನೋ ದೊಡ್ಡವ್ರು ಇರ್ಬೋದು ಅಂತ. ಎಷ್ಟು ದೊಡ್ಡವ್ರು ಏನು ಅಂತ ಗೊತ್ತಿಲ್ಲ, ಬಟ್ ನನ್ನ ಪಾರ್ಟಿನಲ್ಲಿ ಅವ್ರು ಏನೂ ಅಲ್ಲ.
ಅವರು ಮಾತಾಡಿದ ರೀತಿ ಮತ್ತೆ ನನ್ನ ಪಕ್ಷದ ಅಧ್ಯಕ್ಷರು ಯಾರು ಅನ್ನೋದು ಕೂಡ ಅವ್ರಿಗೆ ಪಾಪ ಗೊತ್ತಿಲ್ಲ. ನಿತೀಂದ್ರ ಅವರು ಅಥವಾ ವಿಜಯೇಂದ್ರ ಅವರು ಅಂತ ಕೂಡ ಮಾತಾಡ್ತಾ ಇರುವಂಥದ್ದು ನಾನು ನೋಡಿದೆ. ಇರ್ಲಿ, ಏನು ತೊಂದರೆ ಇಲ್ಲ. ನಾನು ಮೊನ್ನೆ ಕೂಡ ಹೇಳಿದೆ, ಯಾರಾದರೂ ಹಿರಿಯರಿದ್ದು ಬುದ್ಧಿವಂತರಿದ್ರೆ ಎಲ್ಲರಿಂದನೂ ಕೆಲಸ ಕಲಿಯುವಂತಹ ಒಂದು ಮನಸ್ಥಿತಿ ನನಗಿದೆ. ಮತ್ತೆ ಅವ್ರು 2 ವಾರದಲ್ಲಿ ಚೇಂಜ್ ಮಾಡೋದು, 3 ವಾರದಲ್ಲೆಲ್ಲ ಜನ ಮಾತಾಡ್ತಿರ್ತಾರೆ. ಮುಂದಕ್ಕೆ ಹೋಗೋಣ. ಪಾರ್ಟಿ ನಂದು ಆದಿಬೀದಿಯಲ್ಲಿ ಮಾತಾಡುವಂತಹ ಪಕ್ಷ ನಮ್ದಲ್ಲ. ಇಡೀ ವಿಶ್ವಕ್ಕೆ ನಂಬರ್ 1 ಪಕ್ಷ. ಅಷ್ಟು ದೊಡ್ಡ ಪಕ್ಷ, ಅಷ್ಟು ದೇಶಬದ್ಧತೆ ಇರುವಂತಹ ಪಕ್ಷ. ಆದಿಬೀದಿಯಲ್ಲಿ ನಮ್ಗೆ ಏನೇ ಪಕ್ಷದಲ್ಲಿ ಏನೇ ಒಂದು ಚಟುವಟಿಕೆಗಳಾಗಲಿ, ಏನೇ ಪ್ರಕ್ರಿಯೆಗಳಾಗಲಿ, ಯಾವುದೇ ನೇಮಕಾತಿಗಳಾಗಲಿ, ಅದರಿಂದ ತುಂಬಾ ದೊಡ್ಡದಾದಂತಹ ಒಂದು ಪ್ರಕ್ರಿಯೆ ಪ್ರೋಸೆಸ್ ಮುಖಾಂತರ ಮಾತ್ರ ಆಗ್ತದೆ. ಈಗ ದೊಡ್ಡ ದೊಡ್ಡ ಇಡೀ ರಾಷ್ಟ್ರದಲ್ಲಿ ಈ ಬದಲಾವಣೆಯ ಪರ್ವ ನಡೀತಾ ಇದೆ. ಬದಲಾವಣೆ ಆಗುತ್ತಾ ಅಥವಾ ನನ್ನ ರಾಜ್ಯಾಧ್ಯಕ್ಷರಾದಂತಹ ಈಗಿನ ನನ್ನ ಹಿರಿಯರು, ನನ್ನ ಅಣ್ಣನೂ ಆದಂತಹ ವಿಜೇಂದ್ರಣ್ಣನವರೇ ಮುಂದುವರಿತಾರ, ನಾನು ಯಾವುದೇ ಮಾಹಿತಿ ಇಲ್ಲ. ಪಕ್ಷ ಏನ್ ಹೇಳಿದ್ರೆ ಅದನ್ನ ನಾನು, ವಿಜೇಂದ್ರಣ್ಣ ಅವರು, ಸುಧಾಕರ್ ಅಣ್ಣ ಅವರು ಪ್ರತಿಯೊಬ್ಬರು ಫಾಲೋ ಮಾಡುವಂತಹ ಗಟ್ಟಿ ಮನಸ್ಸಿರುವಂತಹ ಪಕ್ಷಕ್ಕೆ ಬದ್ಧತೆ ಏನು ಡಿಸಿಷನ್ನು, ಆ ನಿರ್ಧಾರದ ಜೊತೆ ನಾವೆಲ್ಲ ನಿಂತಿದ್ದೀವಿ. ಅವ್ರು ಯಾರನ್ನ ನನ್ನ ಪಕ್ಷದ ಮತ್ತೆ ನಮ್ಮ ಅಲಯನ್ಸ್ ಪಕ್ಷ JDS ನ ಪರವಾಗಿ ಯಾರನ್ನ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ತಾರೆ, ಅವ್ರ ಪರವಾಗಿ ಅವಿರತವಾಗಿ 12-13ನೇ ತಾರೀಕು ಕೆಲಸ ಮಾಡ್ತೀವಿ. ಅಷ್ಟೂ ಜನನ್ನ ಕೆಲ್ಸ್ಕೊಂಡ್ಬರೋದ್ರಿಂದ ನಾಯಕರಾದ ಸುಧಾರ ಡೆಫಿನೆಟ್ ಆಗಿ ನಾನು ಯಾವುದೇ ಸಾಮಾಜಿಕ ಕೆಲಸಗಳನ್ನ ರಾಜಕೀಯಕ್ಕೆ ಫಿಕ್ಸ್ ಮಾಡೋದಿಲ್ಲ. ಯಾವತ್ತೂ ನಾನು ಮಿಕ್ಸ್ ಮಾಡೇ ಇಲ್ಲ. ರಾಜಕೀಯ ಬೇರೆ, ಸಾಮಾಜಿಕ ಕೆಲಸ ಬೇರೆ. ನಾವೀಗಾಗಲೇ ನಿಮ್ಗೆ ಗೊತ್ತಿರಲಿ, ಬಾಗೇಪಲ್ಲಿ ಏನು ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಂದೆ ಸತತವಾಗಿ ಸುಮಾರು 2 ವರ್ಷಗಳಿಂದ ಊಟ ಕೊಡ್ತಾ ಇದೀವಿ. ಎಲೆಮರೆ ಕಾಯಿ ತರ ನಾವು ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ. ಇಲ್ಲೂ ಸಹ ಬೇರೆ ಬೇರೆ ಗೊಂದಲಗಳಾಗಿರೋದಕ್ಕೋಸ್ಕರ ಮಾತ್ರ ಇದು ಬೆಳಕಿಗೆ ಬಂತು. ಬಿಟ್ರೆ ಇಲ್ಲೂ ಸಹ ನಾವು ಯಾವತ್ತೂ ಇಲ್ಲಿ ಬಂದು ತೊಂದರೆ ಕೊಡಬೇಕು, ನಾವೇನೋ ಪ್ರಚಾರ ತಗೋಬೇಕು, ಇದರಿಂದ ನಾವು ರಾಜಕೀಯ ಬೆಳೆ ಬೇಯಿಸ್ಕೊಬೇಕು ಅನ್ನೋ ನಮ್ಮ 1% ಒಂದು ಚೂರು ಕಿಂಚಿತ್ತು ಕೂಡ ಇಲ್ಲ. ಈಗ ನಾನು ಹೇಳ್ದಂಗೆ ಬಾಗೇಪಲ್ಲಿನಲ್ಲಿ ನಾವು ಸತತವಾಗ್ತಾ ಇದ್ವಿ. ಬಾಗೇಪಲ್ಲಿಯಲ್ಲಿ ನಾವೇನು ರಾಜಕೀಯ ಹೋಗಿಲ್ಲ. ಮೊನ್ನೆ ಎಲೆಕ್ಷನ್ ಕೂಡ ಆಯ್ತು. ಆವತ್ತೂ ಸಹ ನಾನು ಎಲ್ಲೂ ಬಾಯ್ಬಿಟ್ಟು ಕೂಡ ಹೇಳಿಲ್ಲ ಈ ರೀತಿ ನಾವು ಊಟ ಕೊಡ್ತಾ ಇದೀವಪ್ಪ, ನೀವು ನಾವು ಓಟ್ ಕೊಡಿ ನಮ್ಮ ಪಕ್ಷಕ್ಕೆ ಎಲ್ಲೂ ಕೇಳಿಲ್ಲ. ಇದನ್ನು ನಾನು ಮಿಕ್ಸ್ ಮಾಡುವಂತಹ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್. ದೂರವಾಣಿ ಸಂಖ್ಯೆ 9980581159.